ವಿದ್ಯಾರ್ಥಿಗಳೇ, ಇಂದು ನಾನು ಹೊಸ ವಿಷಯಕ್ಕೆ ಧುಮುಕಲು ಉತ್ಸುಕನಾಗಿದ್ದೇನೆ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ನೀವೆಲ್ಲ ಹೇಗಿದ್ದೀರಾ? ಅಂಗಾಂಶಗಳ ವಿಷಯವನ್ನು ಆನಂದಿಸಿದ್ದೀರಿ ಮತ್ತು ಈಗ ಆಹಾರದ ಜಗತ್ತನ್ನು ಪ್ರವೇಶಿಸಲು ಉತ್ಸುಕರಾಗಿದ್ದೀರಿ ಎಂದು ನಾನು ಊಹಿಸಬಲ್ಲೆ. ಈ ಅಧ್ಯಾಯದ ಎಲ್ಲ ಭಾಗಗಳನ್ನು ನೋಡಿದ ನಂತರ ನೀವು ಉತ್ತಮ ಉದ್ಯಮಿಯಾಗಬಹುದು. ನಂತರ ನಾವು ಯಾವುದಕ್ಕಾಗಿ ಕಾಯುತ್ತಿದ್ದೇವೆ? ನಾವೀಗ ಪ್ರಾರಂಭಿಸೋಣ. 9ನೇ ತರಗತಿ ಜೀವಶಾಸ್ತ್ರದಲ್ಲಿ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅಧ್ಯಾಯದ ಅಡಿಯಲ್ಲಿ ಬಿಂದು ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮರಳಿದ್ದಾರೆ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆಯನ್ನು ತೋರಿಸಲು ನಾವು ತೆಗೆದುಕೊಳ್ಳಬೇಕಾದ ಮೊದಲ ಹೆಜ್ಜೆ, ಮಕ್ಕಳೇ, ಚೆನ್ನಾಗಿ ಕೇಂದ್ರೀಕರಿಸಿ. ಸಂಪೂರ್ಣ ಅಧ್ಯಾಯವನ್ನು ಪೂರ್ಣಗೊಳಿಸಿದ ನಂತರ ಅಧ್ಯಾಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧರಾಗಿರಿ. ನೀವೆಲ್ಲರೂ ಸಿದ್ಧರಿದ್ದೀರಾ? ಕಲಿಕೆಯ ಫಲಿತಾಂಶಗಳು. ನಾವು ಇವುಗಳ ಮೇಲೆ ಕೇಂದ್ರೀಕರಿಸೋಣ. 1. ಬೆಳೆ ಇಳುವರಿಯನ್ನು ಸುಧಾರಿಸುವ ಮಾರ್ಗ. 2. ಬೆಳೆ ಇಳುವರಿ ಸುಧಾರಿಸಲು ಅನುಕೂಲಕರ ಹವಾಮಾನ ಪರಿಸ್ಥಿತಿಗಳು. 3. ವ್ಯವಸಾಯದ ವಿವಿಧ ವಿಧಾನಗಳು ಮತ್ತು ಅದರ ಪ್ರಯೋಜನಗಳು. 4. ಫೋಟೋಫಿಯಮಿಟ್ಸ್ ಮತ್ತು ಋತುಗಳು, ಹವಾಮಾನದಂತಹ ವಿವಿಧ ಅಂಶಗಳು ಬೆಳೆ ಇಳುವರಿ ಸುಧಾರಣೆಯ ಮೇಲೆ ಪರಿಣಾಮ ಬೀರುತ್ತವೆ. ಪ್ರಮುಖ ಪದಗಳು: ಕೃಷಿ, ಮಣ್ಣನ್ನು ಬೆಳೆಸುವ ಬೆಳೆಗಳನ್ನು ಬೆಳೆಯುವ ಮತ್ತು ಜಾನುವಾರುಗಳನ್ನು ಬೆಳೆಸುವ ಕಲೆ ಮತ್ತು ವಿಜ್ಞಾನ. ಪಶುಸಂಗೋಪನೆ, ಸಾಕು ಪ್ರಾಣಿಗಳ ಉತ್ಪಾದನೆ ಮತ್ತು ಆರೈಕೆಗೆ ಸಂಬಂಧಿಸಿದ ಕೃಷಿಯ ಶಾಖೆ. ಧಾನ್ಯಗಳು: ಗೋಧಿ, ಅಕ್ಕಿ, ರೈ, ಓಟ್ಸ್, ಬಾರ್ಲಿ, ಜೋಳ, ಮೆಕ್ಕೆಜೋಳ ಮತ್ತು ಸೊರಗಮ್. ಖಾರಿಫ್. ಖಾರಿಫ್ ಬೆಳೆಗಳನ್ನು ಸಾಮಾನ್ಯವಾಗಿ ಮೊದಲ ಮುಂಗಾರು ಬೆಳೆಯ ಆರಂಭದಲ್ಲಿ ಬಿತ್ತಲಾಗುತ್ತದೆ. ಮೇ ಆರಂಭದಲ್ಲಿ ಬಿತ್ತನೆ ಮಾಡಿ. ರಾಬಿ. ಇವುಗಳನ್ನು ನವೆಂಬರ್ ಮಧ್ಯದಲ್ಲಿ ಬಿತ್ತಲಾಗುತ್ತದೆ, ಮೇಲಾಗಿ ಮುಂಗಾರು ಮಳೆಯ ನಂತರ. ಸುಸ್ಥಿರ ಅಭ್ಯಾಸಗಳು. ಸಂಪನ್ಮೂಲಗಳು ಸೀಮಿತವಾಗಿವೆ. ವಿರಳ ಸಾಂಪ್ರದಾಯವಾದಿಯಾಗಿ ಮತ್ತು ಬುದ್ಧಿವಂತಿಕೆಯಿಂದ ಬೆಳೆಸಬೇಕು. ಆದ್ದರಿಂದ ನೈಸರ್ಗಿಕ ಸಂಪನ್ಮೂಲಗಳನ್ನು ಬೆಳೆಸದೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಅಂತಹ ಆಚರಣೆಯನ್ನು ಅನುಸರಿಸಬೇಕು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಆಹಾರವು ವಿಶೇಷವಾಗಿ ಸಮತೋಲಿತ ಆಹಾರ, ಸಾಕಷ್ಟು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ಜೀವಸತ್ವಗಳು ಮತ್ತು ಖನಿಜಗಳು, ಆರೋಗ್ಯಕರ ಬೆಳವಣಿಗೆಗೆ ಅಗತ್ಯವಿದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ತಿಳಿದಿದೆ, ಕೃಷಿ ಮತ್ತು ಪಶುಪಾಲನೆ ಆರೋಗ್ಯಕರ ಬೆಳವಣಿಗೆಗೆ ಮುಖ್ಯ ಮೂಲಗಳಾಗಿವೆ. ನಮ್ಮ ಜನಸಂಖ್ಯೆಯು 1 ಶತಕೋಟಿಗಿಂತ ಹೆಚ್ಚು ಜನರಿದ್ದಾರೆ ಮತ್ತು ಇನ್ನೂ ಬೆಳೆಯುತ್ತಿದೆ ಮತ್ತು ನಮಗೆ ಶೀಘ್ರದಲ್ಲೇ ಪ್ರತಿ ವರ್ಷ 1/4 ಅಥವಾ ಶತಕೋಟಿ ಟನ್ಗಳಷ್ಟು ಧಾನ್ಯದ ಅಗತ್ಯವಿದೆ. ಸಾಗುವಳಿ ಭೂಮಿಯನ್ನು ಹೆಚ್ಚಿಸಲು ಯಾವುದೇ ಸಾಧ್ಯತೆ ಇಲ್ಲದಿರುವುದರಿಂದ ಬೆಳೆಗಳು ಮತ್ತು ಜಾನುವಾರುಗಳಿಗೆ ನಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅವಶ್ಯಕತೆ. ಇದನ್ನು ತಿಳಿದುಕೊಂಡು ಈ ಸಂಪನ್ಮೂಲವನ್ನು ಸುಧಾರಿಸಲು ಸರ್ಕಾರವು ಶ್ರಮಿಸಲು ಪ್ರಾರಂಭಿಸಿದೆ. ಹಸಿರು ಕ್ರಾಂತಿ ಮತ್ತು ಶ್ವೇತಕ್ರಾಂತಿಯ ಸಹಾಯದಿಂದ ನಾವು ಗೆಲ್ಲಲು ಸಾಧ್ಯವಾಯಿತು. ಆದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚು ತೀವ್ರವಾಗಿ ಬೆಳೆಸಲಾಗುತ್ತದೆ ಮತ್ತು ಪ್ರಕೃತಿಯಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ. ಹೌದು,
ಆದ್ದರಿಂದ ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ಸುಸ್ಥಿರ ಅಭ್ಯಾಸಗಳು ಅತ್ಯಗತ್ಯ. ಹೊಲಗಳಿಂದ ಹೆಚ್ಚಿನ ಇಳುವರಿ ಪಡೆಯಲು ವೈಜ್ಞಾನಿಕ ನಿರ್ವಹಣಾ ಅಭ್ಯಾಸಗಳು ಕೈಗೊಳ್ಳಬೇಕು. ಆದ್ದರಿಂದ ಅಂತಿಮವಾಗಿ ಜಾಗತಿಕ ಶೃಂಗಸಭೆಯ ನಂತರ ಒಂದು ದಿನದ ನಂತರ ಸುಸ್ಥಿರ ಜೀವನೋಪಾಯಕ್ಕಾಗಿ ಮಿಶ್ರ ಬೇಸಾಯ ನಂತರ ಬೆಳೆ ಮತ್ತು ಸಮಗ್ರ ಕೃಷಿ ಪದ್ಧತಿಗಳನ್ನು ತೆಗೆದುಕೊಳ್ಳಲು ಸರ್ಕಾರ ನಿರ್ಧರಿಸಿತು. ಇದರರ್ಥ ಕೃಷಿಯನ್ನು ಪಶುಸಂಗೋಪನೆ, ಕೋಳಿ, ಮೀನು ಸಾಗಣೆ ಮತ್ತು ಜೇನು ಸಾಗಣೆಯೊಂದಿಗೆ ಸಂಯೋಜಿಸುವುದು. ವಾವ್, ಹೇಗೆ? ಅದನ್ನೇ ನಾವು ಈ ಪಾಠದಲ್ಲಿ ನೋಡಲಿದ್ದೇವೆ. ಅದಕ್ಕೆ ಹೋಗುವ ಮೊದಲು ಯಾವ ರೀತಿಯ ಬೆಳೆಗಳನ್ನು ಸುಧಾರಿಸಬೇಕು, ಹವಾಮಾನ ಪರಿಸ್ಥಿತಿಗಳು ಯಾವುವು, ಪ್ರಯೋಜನಗಳ ಜೊತೆಗೆ ಅಂಶಗಳು ಮತ್ತು ವಿಧಾನಗಳ ಬಗ್ಗೆ ಗಮನ ಹರಿಸೋಣ. ನಾವು ಯಾವ ರೀತಿಯ ಬೆಳೆಗಳನ್ನು ಸುಧಾರಿಸಬೇಕು? ಧಾನ್ಯಗಳು, ಕಾರ್ಬೋಹೈಡ್ರೇಟ್ಗಳು, ಗೋಧಿ, ಅಕ್ಕಿ, ಜೋಳ, ರಾಗಿ, ಜೋಳ. ಬೇಳೆಕಾಳುಗಳು, ಪ್ರೋಟೀನ್ಗಳು, ಮೊಸರು, ಅವರೆಕಾಳು, ಕರಿಬೇವು, ಹಸಿರುಬೇಳೆ, ಪಾರಿವಾಳ ಬಟಾಣಿ, ಮೊಸರು ದಾಲ್, ತೈಲಗಳು, ಕೊಬ್ಬುಗಳು, ಸೋಯಾಬೀನ್, ಕಡಲೆಕಾಯಿ, ಎಳ್ಳು, ಕ್ಯಾಸ್ಟರ್, ಸಾಸಿವೆ, ಲಿನ್ಸೆಡ್ ಮತ್ತು ಸೂರ್ಯಕಾಂತಿ. ಜೀವಸತ್ವಗಳು ಮತ್ತು ಖನಿಜಗಳು, ಹಣ್ಣುಗಳು ಮತ್ತು ತರಕಾರಿಗಳು. ಆಹಾರ ಮತ್ತು ಮೇವಿನ ಬೆಳೆಗಳು. ಬಾರ್ಸಿಮ್ ಓಟ್ಸ್ ಅಥವಾ ಸುಡನ್ ಹುಲ್ಲು, ಜಾನುವಾರುಗಳಿಗೆ ಮೇವು. ಉತ್ತಮ ಹವಾಮಾನ ಪರಿಸ್ಥಿತಿಗಳು ಯಾವುವು? ಸಾಮಾನ್ಯವಾಗಿ ಸಸ್ಯಗಳ ಬೆಳವಣಿಗೆಗೆ ಮತ್ತು ಜೀವನ ಚಕ್ರವನ್ನು ಪೂರ್ಣಗೊಳಿಸಲು ಫೋಟೋಪಿರಾಮಿಡ್ಗಳು ಮತ್ತು ತಾಪಮಾನವು ಅವಶ್ಯಕವಾಗಿವೆ. ಫೋಟೋಪಿರಾಮಿಡ್ಸ್ ಸೂರ್ಯನ ಬೆಳಕಿನ ಅವಧಿಗೆ ಸಂಬಂಧಿಸಿದಂತೆ. ಒಂದು, ಸಸ್ಯಗಳು ಬೆಳವಣಿಗೆಗೆ ಮತ್ತು ಹೂ ಬಿಡುವಿಕೆಗೆ ಸೂರ್ಯನ ಬೆಳಕನ್ನು ಅವಲಂಬಿಸಿರುತ್ತದೆ. 2, ಸೂರ್ಯನ ಬೆಳಕಿನಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಋತುಗಳು, ಹವಾಮಾನ ಮಾನ್ಸೂನ್. ಖಾರಿಫ್ ಬೆಳೆಗಳು ಜೂನ್ನಿಂದ ಅಕ್ಟೋಬರ್ ವರೆಗೆ ಪ್ರಾರಂಭವಾಗುತ್ತವೆ. ಉದಾಹರಣೆ, ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಲಿನ್ಸೀಡ್, ಎಣ್ಣೆ. ಚಳಿಗಾಲ, ರಾಬಿ ಬೆಳೆಗಳನ್ನು ನವೆಂಬರ್ನಿಂದ ಏಪ್ರಿಲ್ ವರೆಗಿನ ತಿಂಗಳುಗಳಲ್ಲಿ ಬೆಳೆಯಲಾಗುತ್ತದೆ. ಉದಾಹರಣೆ, ಅಕ್ಕಿ, ಸೋಯಾಬೀನ್, ಪಾರಿವಾಳ, ಮೆಕ್ಕೆಜೋಳ, ಹತ್ತಿ, ನೆಲಗಡಲೆ, ಕಬ್ಬು. ಕೃಷಿಯ ವಿಧಾನಗಳು ಯಾವ್ಯಾವು? ಕೃಷಿಯಲ್ಲಿ 3 ಹಂತದ ಅಭ್ಯಾಸಗಳಿವೆ. ನಾಟಿ ಮಾಡಲು ಬೀಜಗಳ ಆಯ್ಕೆ, ಬೆಳೆ ಸಸ್ಯ ಪೋಷಣೆ, ಹಾನಿಯಿಂದ ಬೆಳೆಯುವ ಮತ್ತು ಕೊಯ್ಲು ಮಾಡಿದ ಬೆಳೆಗಳ ರಕ್ಷಣೆ. ಬೆಳೆ ಇಳುವರಿಯನ್ನು ಸುಧಾರಿಸಲು ಕೆಲವು ಕ್ರಮಗಳಿವೆ ಎಂದು ನಿಮಗೆ ತಿಳಿದಿದೆಯೇ?
ಬೆಳೆ ವಿವಿಧ ಸುಧಾರಣೆ, ಬೆಳೆ ಉತ್ಪಾದನೆಯ ಸುಧಾರಣೆ, ಬೆಳೆ ರಕ್ಷಣಾ ನಿರ್ವಹಣೆ. ಈ ಅಭ್ಯಾಸದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನೀವು ಮುಂದಿನ ವಿಡಿಯೋವನ್ನು ವೀಕ್ಷಿಸಬೇಕು. ಅಲ್ಲಿ ನಾವು ಬೆಳೆ ಪ್ರಭೇದಗಳು ಮತ್ತು ಇಳುವರಿ ಸುಧಾರಣೆ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಗಮನಿಸಬೇಕಾದ ಅಂಶಗಳು: ದೇಶದಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಸಂಬಂಧಿಸಿದ ಕ್ರಾಂತಿಯನ್ನು ಭಾರತದಲ್ಲಿ ಶ್ವೇತ ಕ್ರಾಂತಿ ಎಂದು ಕರೆಯಲಾಗುತ್ತದೆ. ಇದನ್ನು ಆಪರೇಷನ್ ಫ್ಲಡ್ ಎಂದು ಕರೆಯಲಾಗುತ್ತದೆ. ಎರಡು, 1960 ರಿಂದ 1980 ಅವಧಿಯಲ್ಲಿ ಆಹಾರ ಧಾನ್ಯಗಳು ಮತ್ತು ಇತರ ಕೃಷಿ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಮಹತ್ತರವಾದ ಸುಧಾರಣೆಯನ್ನು ಭಾರತೀಯ ಕೃಷಿಯಲ್ಲಿ ಹಸಿರು ಕ್ರಾಂತಿ ಎಂದು ವಿವರಿಸಲಾಗಿದೆ. ಇದನ್ನು ಭಾರತೀಯ ಕೃಷಿಯ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಕೃಷಿಯನ್ನು ಹೆಚ್ಚಿಸಲು ಸುಧಾರಿಸಬೇಕಾದ ಅಂಶಗಳೆಂದರೆ ಫೋಟೋ ಪಿರಮಿಡ್ಸ್, ಹವಾಮಾನ ಪರಿಸ್ಥಿತಿಗಳು ಮತ್ತು ಬೆಳೆ ಪ್ರಭೇದಗಳ ಸುಧಾರಣೆ ಮತ್ತು ಬೆಳೆ ಉತ್ಪಾದನೆ ನಿರ್ವಹಣೆ ಮತ್ತು ಬೆಳೆ ಸಂರಕ್ಷಣೆ ನಿರ್ವಹಣೆಯಂತಹ ಉತ್ತಮ ಅಭ್ಯಾಸಗಳು. ನೆನಪಿಸಿಕೊಳ್ಳಿ: ಒಳ್ಳೆಯದು, ಉತ್ತಮ ಬೆಳೆ, ಹೈಬ್ರಿಡೈಸೇಷನ್, ಅದರ ಪ್ರಯೋಜನಗಳು ಮತ್ತು ಬೆಳೆ ಇಳುವರಿಯನ್ನು ಸುಧಾರಿಸಲು ವಿವಿಧ ಚಟುವಟಿಕೆಗಳ ಗುಣಲಕ್ಷಣ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಆಸಕ್ತಿದಾಯಕವಾದುದನ್ನು ನೋಡುತ್ತೇವೆ ಎಂದು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ತಪ್ಪಿಸಿಕೊಳ್ಳಬೇಡಿ.